ನೋಡಿ ಇಷ್ಟು ಮನೆಯಲ್ಲೇ ಮಾಡ್ಕೊಳ್ಬೋದು, ಫ್ರೆಶ್ ಆಗಿರ್ತದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಅರಿವೆ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇದನ್ನು ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ನಾನು ಮನೆಯಲ್ಲೇ ಬೀಜ ಹಾಕ್ಕೊಂಡು ಮಾಡಿದ್ದು. ಇದನ್ನೀಗ ಹಾರ್ವೆಸ್ಟ್ ಮಾಡ್ತಾ ಇದ್ದೇನೆ. ಮನೆಯಲ್ಲೇ ಮಾಡಿದ್ದನ್ನು ಹಾರ್ವೆಸ್ಟ್ ಮಾಡುವಾಗ ಎಷ್ಟು ಖುಷಿ ಆಗ್ತದೆ ಅಲ್ವಾ ಫ್ರೆಂಡ್ಸ್. ನಾವೇ ಒಂದೇ ತರಕಾರಿ ಆಗಿರ್ಬೋದು ಅಥವಾ ಫ್ಲವರ್ಸ್ ಅಥವಾ ಫ್ರೂಟ್ಸ್ ಇದಾಗಿರ್ಬೋದು, ನಾವೇ ಗಿಡ ಹಾಕ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡುವಾಗ ತುಂಬ ಖುಷಿ ಅನ್ನಿಸ್ತದೆ. ಇದನ್ನು ಅಮರಾಂತ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ಇದರಲ್ಲಿ ತುಂಬ ಪೋಷಕಾಂಶಗಳಿದೆ. ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಹಾಗೂ ಟೇಸ್ಟ್ ಸಹ ಒಳ್ಳೆ ಇರ್ತದೆ. ಇದರಲ್ಲಿ ಅಧಿಕ ನಾರಿನಾಂಶವಿದೆ. ಅರಿವೆ ಸೊಪ್ಪನ್ನು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಅರಿವೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿದೆ. ಇದು ಮೂಳೆಗಳ ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿದೆ. ಅರಿವೆ ಸೊಪ್ಪು ಪ್ರೋಟೀನ್, ಕ್ಯಾಲ್ಸಿಯಮ್, ಕಬ್ಬಿಣ, ಫೈಬರ್ ಮತ್ತು ವಿಟಮಿನ್, ಮ್ಯಾಗ್ನೀಷಿಯಮ್ಗಳಿಂದ ಸಮೃದ್ಧವಾಗಿದೆ. ಇದನ್ನು ವೀಕ್ಲಿ 1 ಟೈಮ್ ಅಥವಾ 2 ಟೈಮ್ ತಿಂದರೆ ತುಂಬ ಒಳ್ಳೆಯದು. ಇದನ್ನು ಸಿಂಪಲಾಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಅಥವಾ ಇದರ ಕರಿ ಸಹ ಮಾಡ್ಬೋದು ದಾಲ್ ಹಾಕ್ಕೊಂಡು, ಅದು ಸಹ ಒಳ್ಳೆ ಟೇಸ್ಟಿಯಾಗಿರ್ತದೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಇದನ್ನು ನಾನು ಚೆನ್ನಾಗಿ ತೊಳೆದುಕೊಂಡು ಬಂದಿದ್ದೇನೆ, ಯಾಕಂದರೆ ಇದರಲ್ಲೆಲ್ಲ ಮಣ್ಣೆಲ್ಲ ಇರ್ತದಲ್ವ. ಇದನ್ನು ಸೊಪ್ಪುಗಳನ್ನು ಯಾವಾಗಲೂ ಸಹ ಫಸ್ಟ್ ತೊಳಿಬೇಕು, ಆಮೇಲೆ ಕಟ್ ಮಾಡಬೇಕು. ಇಲ್ಲದಿದ್ದರೆ ಅದರಲ್ಲಿರುವ ಪೋಷಕಾಂಶ ಎಲ್ಲ ಹೋಗ್ತದೆ ನೀರಿನೊಂದಿಗೆ. ನೋಡಿ, ಹೀಗೆ ನಾನು ಕೆಳಭಾಗ ಉಂಟಲ್ವ ದಂಟು, ಅದನ್ನು ಇಷ್ಟು ಕಟ್ ಮಾಡಿ ತಗೊಂಡಿದ್ದೇನೆ. ಅದು ಈ ಪಲ್ಯಗೆ ಹಾಕೋದಿಲ್ಲ. ಅಂದರೆ ಇದು ದಂಟು ಉಂಟಲ್ವ ಸ್ವಲ್ಪ ಬೆಳೆದಿರ್ತದೆ, ಅದರ ಬೇರುಗಳನ್ನೆಲ್ಲ ತೆಗೆದು ನಾನು ಯಾವತ್ತಾದರೂ ಕರಿ ಮಾಡುವಾಗ ಅದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಅಂತ. ನೋಡಿ, ಅಷ್ಟನ್ನೆಲ್ಲ ತೆಗೆದಿದ್ದೇನೆ. ಖಾಲಿ ಮೇಲ್ಗಡೆದಷ್ಟು ಭಾಗವನ್ನು ಮಾತ್ರ ಇಡ್ತೇನೆ. ನೋಡಿ, ಈ ಥರ ನೋಡಿ ಇಷ್ಟಾಯಿತು ತೆಗೆದು. ಇಷ್ಟು ಪೋರ್ಷನನ್ನು ತೆಗೆದಿದ್ದೇನೆ, ಅದು ಬೆಳೆದಿರ್ತದಲ್ಲ ಅದಕ್ಕೆ. ನೋಡಿ ಇಷ್ಟು ಮನೆಯಲ್ಲೇ ಮಾಡ್ಕೊಳ್ಬೋದು, ಫ್ರೆಶ್ ಆಗಿರ್ತದೆ, ಹೆಲ್ದಿಯಾಗಿ ಸಹ ಆಗ್ತದೆ. ಅವರೆಲ್ಲ ಹೇಗೆಲ್ಲ ಮಾಡ್ತಾರಂತ ಗೊತ್ತಿರೋದಿಲ್ಲ ಅಲ್ವಾ. ನೋಡಿ, ಈಗ ಇದನ್ನು ಸಪೂರ ಕಟ್ ಮಾಡ್ಕೊಳ್ತೇನೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೇನೆ. ಇದು ಪಲ್ಯ ಮಾಡಲಿಕ್ಕೆ ಬೇಗ ಆಗ್ತದೆ ಪಲ್ಯ. ಈ ಥರ ನಾನು ವಾಶ್ ಮಾಡಿ ಎಲ್ಲ ನಂತರ ಕಟ್ ಮಾಡಿದ್ದೇನೆ. ಈ ಥರ ಎಲ್ಲವನ್ನು ಕಟ್ ಮಾಡ್ತೇನೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡೆ. ಇಲ್ಲಿ ನಾನು 1/2 ಆನಿಯನ್, 2 ಕಾಯಿಮೆಣಸು, ಚಿಕ್ಕ ಶುಂಠಿ, ಮತ್ತೊಂದು 3 ಬೆಳ್ಳುಳ್ಳಿ ಮತ್ತು 1 ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಇಟ್ಕೊಳ್ತೇನೆ. ಅರಿವೆ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡಿದ ಹಸಿಮೆಣಸಿನಕಾಯಿ, ಈರುಳ್ಳಿ, ಜಿಂಜರ್, ಗಾರ್ಲಿಕ್, ಟೊಮೆಟೊ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಗ್ಯಾಸ್ ಆನ್ ಮಾಡಿ ಗ್ಯಾಸಿನ ಮೇಲೆ ಇಟ್ಟು
ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತೇನೆ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫುಲ್ ಇತ್ತಲ್ವ, ಸ್ವಲ್ಪ ಹೊತ್ತಲ್ಲಿದು ಕಾಲು ಭಾಗ ಆಗ್ತದೆ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು, ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ. ಗ್ಯಾಸನ್ನು ಆಫ್ ಮಾಡೋಣ. ಈಗ ಒಗ್ಗರಣೆ ಕೊಡಲು ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಎಣ್ಣೆ ಬಿಸಿ ಆದಮೇಲೆ ನೋಡಿ ಜಜ್ಜಿದ ಬೆಳ್ಳುಳ್ಳಿ, ನಂತರ ಸಾಸಿವೆ, ನಂತರ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತೇನೆ ಸಾಸಿವೆ ಸಿಡಿಯುವ ತನಕ. ಸಾಸಿವೆ, ಕರಿಬೇವು ಸೊಪ್ಪು, ಒಗ್ಗರಣೆ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಈಗ ಮಾಡಿಟ್ಟ ಪಲ್ಯಕ್ಕೆ ನಾನು ಸೇರಿಸ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಪಲ್ಯ ರೆಡಿ ಆಯಿತು. ಇದು ತುಂಬ ಟೇಸ್ಟಿಯಾಗಿ ಇರ್ತದೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಲೇಬೇಕು. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ನಾನು ಡಿಫ್ರೆಂಟ್ ರೆಸಿಪೀಸ್ನ ವಿಡಿಯೋಗಳನ್ನು ಹಾಕ್ತಿರ್ತೇನೆ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.